ಡೆವಿಲ್ ಕೌಂಟ್ ಡೌನ್ ಶುರುವಾಗಿದೆ. ಇದೇ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೊಬ್ಬ ವಿಶೇಷ ಅತಿಥಿ ಜಾಯಿನ್ ಆಗ್ತಿದ್ದಾರೆ. ಯಾರವರು? ನನ್ನ ಪದಕ್ಕೆ ಡೆವಿಲ್ ಅಂದ್ರೆ ನನ್ನ ಜೀವನ ಬದುಕು, ಹಾ. ನನ್ನ ಕನಸಿನ ಸಾಕಾರ. ಹೋಗ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಹಾ. ನಾನು ಅಕಸ್ಮಾತ್ ಮಾಡ್ತಾ ಒಂದು ಅವಕಾಶ ಸಿಕ್ಕರೆ ಸರ್ ನಾನ್ ಡೈಲಾಗ್ ಬರೀತೀನಿ ಅಂತ ಕೇಳ್ಕೊಬೋದಾ ಅಂತ. ದರ್ಶನ್ ಸರ್ ಇಮೇಜ್ ಗೆ ಧಕ್ಕೆ ಆಗಬಾರ್ದು, ಅವ್ರು ಸ್ಟಾರ್ ಸೆಲೆಬ್ರಿಟಿಗಳಿಗೆ ತುಂಬಾ ಅಪ್ಯಾಯಮಾನ ಆಗಿರ್ಬೇಕು. ಪ್ರಪ್ರಥಮ ವಿಮರ್ಶಕರವ್ರೆ, ನಾನು ಡೈಲಾಗ್ ಬರೆದ ತಕ್ಷಣ ಪ್ರಪ್ರಥಮ ವಿಮರ್ಶಕರವ್ರೆ, ಕೇಳುಗರು ಅವರೇ, ಮಾರ್ಗದರ್ಶಕರು ಅವರೇ. ಒಂದು ದೊಡ್ಡ ಸ್ಟಾರ್ ಅನ್ನೋ ಎಲಿಮೆಂಟ್ ಆಡ್ ಆದಾಗ ಕಂಟೆಂಟ್ ವೆರೈಟಿ ಬರೆದ್ರೆ ನಾನು ಸಂಭಾಷಣೆಕಾರ ಆಗ್ತೀನಿ. ಮಾಸ್ ಸ್ಟಾರ್ ಹೇಗೆ, ಹೀರೋಗಳು ಹೆಂಗೆ ಅನ್ನೋದಾಗ ಅವಾಗೇ ನಾವು ಕೂಡ ಹೊರ ಹೊಮ್ಮಕ್ ಸಾಧ್ಯ ಆಗುತ್ತೆ. ನಾವು ಕೊಹ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಉತ್ಸುಕತೆಯಿಂದ ನೋಡ್ತೀವಿ ವಿನಃ, ಅಥವಾ 11th ಪ್ಲೇಯರ್ ಆಡ್ಬೇಕಾದ್ರೆ ಅಷ್ಟೊಂದು ಉತ್ಸುಕತೆ ನೋಡಲ್ಲ. ದರ್ಶನ್ ಅವ್ರನ್ನ ನೀವು ಯಾವಾಗ ಫಸ್ಟ್ ಭೇಟಿಯಾಗಿ? ನಾನು ಫಸ್ಟ್ ಭೇಟಿ ಆಗಿದ್ದು ದರ್ಶನ್ ಸರ್ ಆಫೀಸಿಗೆ ಬಂದಿದ್ರು. ಪ್ರಕಾಶ್ ಸಾರು ಮತ್ತೆ ದರ್ಶನ್ ಸರ್ ಇಬ್ರು ನಿರ್ದೇಶಕ ನಟ ಅನ್ನೋದಕ್ಕಿಂತ ಅವರಿಬ್ಬರ ಮಧ್ಯೆ ಬೇರೆವಾದ ಒಂದು ಸ್ನೇಹ ವಿಶ್ವಾಸ ಇದೆ. ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಎಸ್, ಡೆವಿಲ್ ಕೌಂಟ್ ಡೌನ್ ಶುರುವಾಗಿದೆ. ಇದೇ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಸಿನಿಮಾ. ಅಂದ್ರೆ ಡಿಸೆಂಬರ್ 5ನೇ ತಾರೀಕು ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದಾಗ ನಮ್ಗೆ ಅನ್ಸುತ್ತೆ ದರ್ಶನ್ ಅವರು ಅಂದಾಗ ಒಂದು ಮಾಸ್ ಅಪೀಲ್ ಇದ್ದೇ ಇರುತ್ತೆ. ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಒಂದು ಹೊಸ ರೀತಿಯ ಪಾತ್ರದಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಹಳ ವಿಶೇಷವಾಗಿ ಈ ಸಿನಿಮಾದಲ್ಲಿ ಡೈಲಾಗ್ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಸೊ ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇನ್ನೊಬ್ಬ ವಿಶೇಷ ಅತಿಥಿ ಜಾಯಿನ್ ಆಗ್ತಿದ್ದಾರೆ. ಯಾರವರು? ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಿ? ನೀವು ಆರಾಮಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್, ತುಂಬಾ ಖುಷಿ ಆಯ್ತು. ಖಂಡಿತ ಖುಷಿ ಆಯ್ತು. ಎಸ್, ಸೇಮ್ ಇಯರ್ ಸರ್. ಸೊ ಇವತ್ತು ಬಹಳ ವಿಶೇಷವಾದಂತ ಅತಿಥಿ, ಡೆವಿಲ್ ಸಿನಿಮಾದ ಡೈಲಾಗ್ ರೈಟರ್ ಕಾಂತರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ತುಂಬಾ ಖುಷಿ ಇದೆ ನಿಮ್ ಜೊತೆ ಮಾತನಾಡ್ಲಿಕ್ಕೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಸರ್, ನೀವು ಕೂತ್ಕೊಳ್ಳಿ. ನಾನು ಕೂಡ ನಿಮ್ ಜೊತೆ ಮಾತಾಡಿ ತುಂಬಾ ಉತ್ಸುಕನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನ್ನ ಹಿಂದೆ ಭೇಟಿ ಮಾಡಕ್ ಆಗಿಲ್ಲ. ನಾನು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಾಗ್ಲೂ ಕೂಡ ನಿಮ್ಮನ್ನ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಖಂಡಿತ ಡೆವಿಲ್ ಮೂಲಕ, ಅಂದ್ರೆ ಈ ಡೆವಿಲ್ ಮೂಲಕ ಒಂದಷ್ಟು ಸಂಭ್ರಮಗಳು ಆಗ್ಬೇಕಾಗಿತ್ತು. ಆ ಸಂಭ್ರಮದಲ್ಲಿ ಇದು ಒಂದು ದೊಡ್ಡ ಸಂಭ್ರಮ. ಓಕೆ, ಫಸ್ಟ್ ಡೆವಿಲ್ ಅಂದ್ರೆ ಏನು ನಿಮ್ಮ ಪಾಲಿಗೆ? ನನ್ನ ಪದಕ್ಕೆ ಡೆವಿಲ್ ಅಂದ್ರೆ ನನ್ನ ಜೀವನ ಬದುಕು, ನನ್ನ ಕನಸಿನ ಸಾಕಾರ. ಓ, ಅದ್ಭುತ. ಓಕೆ, ನಿಮ್ಮ ಹತ್ರ ಡೆವಿಲ್ ಸಿನಿಮಾದ ಕಥೆಯನ್ನ ಹೊತ್ಕೊಂಡು ನಿರ್ದೇಶಕ ಪ್ರಕಾಶ್ ಅವರು ಬಂದಾಗ, ಎಸ್ ಈ ಸಿನಿಮಾಗೆ ನೀವು ಡೈಲಾಗ್ ಬರಿಬೇಕು ಅಂತ ಹೇಳಿದಾಗ ಏನ್ ಥಾಟ್ ಇತ್ತು ನಿಮ್ಗೆ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪ್ರಕಾಶ್ ಸರ್ ನನ್ನ ಹತ್ರ ಬಂದ್ರೆ ನಾನು ಪ್ರಕಾಶ್ ಸರ್ನ ಅಪ್ರೋಚ್ ಮಾಡಿದೆ. ಅಂದ್ರೆ ಹೆಂಗೆ ಅಪ್ರೋಚ್ ಮಾಡಿದೆ ಅಂತಂದ್ರೆ, ನಾನು ಯಾವ್ದೋ ಒಂದು ಕತೆ ಬರ್ದಿದ್ದೆ, ಪ್ರಕಾಶ್ ಸರ್ ಅದನ್ನ ಓಕೆ ಮಾಡಿದ್ರು. ಸರ್ ಓಕೆ ಮಾಡಿದಾದ್ಮೇಲೆ ಬರ್ಕೊಂಬನ್ರಿ ಅಂತ ಹೇಳಿದ್ರು. ಸೊ ಒಂದು 3 ತಿಂಗಳು ಟೈಮ್ ತಗೊಂಡು ನಾನು ಬರೆದು ಬಿಟ್ಟು, ಸರ್ ಕತೆ ನೀವ್ ಹೇಳ್ದಂಗೆ ಬರ್ದಿದ್ದೀನಿ, ನಾನು ರೀಡಿಂಗ್ ಕೊಡಕ್ ಬರ್ಬೋದಾ ಅಂದ್ರೆ, ಅದಕ್ಕೆ ಪ್ರಕಾಶ್ ಸರ್ ಇರೋರು ಇಲ್ಲ ಅದು ಸ್ವಲ್ಪ ಸೈಡ್ ಇರ್ಲಿ, ನಾನು ದರ್ಶನ್ ಸರ್ ಒಂದು ಸಿನಿಮಾ ಮಾಡ್ತಾ ಇದೀನಿ, ಒಂದು ಕತೆ ಬರ್ದಿದ್ದೀನಿ, ನೀವು ಬನ್ನಿ ಡಿಸ್ಕಸ್ ಮಾಡೋದಂತ ಕರೆದ್ರು. ಸೊ ಡಿಸ್ಕಷನ್ ಮಾಡೋದಂತ ಕರೆದಾಗ ನಾನು ಹೋಗ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ನಾನು ಅಕಸ್ಮಾತ್ ಮಾಡ್ತಾ ಒಂದು ಅವಕಾಶ ಸಿಕ್ಕರೆ ಸರ್ ನಾನ್ ಡೈಲಾಗ್ ಬರೀತೀನಿ ಅಂತ ಕೇಳ್ಕೊಬೋದಾ ಅಂತ ತಲೆ ಇಟ್ಕೊಂಡು ಹೋಗಿದ್ದೆ. ಸೊ ಅವ್ರನ್ನ ಇಂಪ್ರೆಸ್ ಮಾಡಕ್ಕೋಸ್ಕರ ಡಿಸ್ಕಷನ್ ಮಾಡ್ತಾ ಒಂದು ಡೈಲಾಗ್ ಬರೆದು ತೋರಿಸ್ತಾ ಇದ್ದೆ. ಸೊ ಅವ್ರು ಖುಷಿ ಆಯ್ತು, ಕಂಟಿನ್ಯೂ ಮಾಡಿ ಅಂತ. ಅಂದ್ರೆ ನೀವು ಡೆವಿಲ್ ಗಿಂತ ಮುಂಚೆ ಒಂದು ಬೇರೆ ಕತೆ ಇಟ್ಕೊಂಡು ಹೋಗಿದ್ರಿ? ಬೇರೆ ಕತೆ ಹೇಳಿದ್ದೆ, ಅದು ಓಕೆ ಆಗಿದೆ. ಅದು ಶೀಘ್ರದಲ್ಲೇ ಸೆಟ್ ಇರೋ ಚಾನ್ಸಸ್ ಇದೆ. ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಬೇರೆ ಹೀರೋನು ಬೇರೆ ಎಲ್ಲ ತಂತ್ರಜ್ಞರೆಲ್ಲ ಒಂದಷ್ಟು ಜನ ಇದಕ್ ಮಾಡಿದವ್ರು ಇರ್ಬೋದು. ನಿರ್ಮಾಪಕರು ಬಂದು ಪ್ರಕಾಶ್ ಸರ್, ಕತೆ ನಂದು, ಚಿತ್ರಕಥೆಯಲ್ಲಿ ಪ್ರಕಾಶ್ ಸರ್ ಇರ್ತಾರೆ, ಇನ್ನೊಬ್ರು ನಮ್ಮ MS ಅಭಿಷೇಕ್ ಅಂತ ಅವರು ಇರ್ತಾರೆ. ಮಿಕ್ಕಿದ ಒಂದಷ್ಟು ಟೆಕ್ನಿಷಿಯನ್ ಆಯ್ಕೆಗಳು ನಡೀತಾ ಇದೆ, ಮಾತುಕತೆ ನಡೀತಾ ಇದೆ. ಸರ್ ಡೆವಿಲ್ ಬಿಡುಗಡೆಯ ಒತ್ತಡ ಮತ್ತು ಸಂಭ್ರಮದ ಇರೋದ್ರಿಂದ ಇದನ್ನ ಮುಂದಕ್ಕೆ ಹಾಕಿ ಅದು ಮುಗಿದ ನಂತರ ನಾವು ಅದನ್ನ ಕೈಗೆತ್ಕೋತಾರೆ. ಸರ್, ಡೈಲಾಗ್ ಬರೆಯುವಾಗ ಒಬ್ಬ ಡೈಲಾಗ್ ರೈಟರ್ಗೆ ಚಾಲೆಂಜ್ ಅಂದ್ರೆ 2 ಇರುತ್ತೆ. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಅಥವಾ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಬರೆಯುವಾಗ ಒಂದು ಚಾಲೆಂಜ್ ಬೇರೆ ಇರುತ್ತೆ. ಒಬ್ಬ ದೊಡ್ಡ ಸ್ಟಾರ್ಗೆ ಬರೆಯುವಾಗ ಅಲ್ಲೊಂದು ಚಾಲೆಂಜ್ ಇರುತ್ತೆ. ಒಬ್ಬ ದರ್ಶನ್ ಅಂತ ಒಬ್ಬ ದೊಡ್ಡ ಸ್ಟಾರು, ಅವರೊಂದು ಫೇಸ್ ಈ ಸಿನಿಮಾಗೆ ಆದಾಗ ನಿಮಗೆ ಅದು ದೊಡ್ಡ ಭಾರ ಹೇಗಿತ್ತು? ಭಾರ ಮತ್ತು ಕನಸು ಕೂಡ ಆಗಿದ್ರಿಂದ ಫಸ್ಟ್ ಪ್ರಥಮವಾಗಿ ನಾನು ಅವ್ರಿಗೆ 1-2 ಡೈಲಾಗ್ ಒಪ್ಪಿಟ್ರೆ ಸಾಕು, ಅದಾದ ನಂತರ ನಾನು ಹೆಂಗೋ ಗಿಟ್ಟಿಸ್ಕೊಂತೀನಿ ಅಂತ ಒಳಗಡೆ ಅಪಾಪಿ ಇದೆ. ಸೊ ಅದ್ರ ಜೊತೆ ಚಾಲೆಂಜ್ ಹೆಂಗೆ ಅಂತಂದ್ರೆ, ನಾನು ಇವಾಗ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಕಾಶ್ ಸರ್ನ ಒಪ್ಪಿಸ್ಬೇಕು, ಆಮೇಲೆ ಅವ್ರ ಕತೆಗೆ ಪೂರಕವಾಗಿರ್ಬೇಕು. ದರ್ಶನ್ ಸರ್ ಇಮೇಜ್ ಗೆ ಧಕ್ಕೆ ಆಗಬಾರ್ದು, ಅವ್ರು ಸ್ಟಾರ್ ಸೆಲೆಬ್ರಿಟಿಗಳಿಗೆ
ತುಂಬಾ ಅಪ್ಯಾಯಮಾನ ಆಗಿರ್ಬೇಕು ಮತ್ತೆ ಜನಕ್ಕೂ ಇಷ್ಟ ಆಗ್ಬೇಕು. ಇವಿಷ್ಟು ಸಮ್ಮಿಶ್ರಣ ಮಾಡಿ ನಾನು ಡೈಲಾಗ್ ಬರೀಬೇಕಾಗಿತ್ತು. ಎಕ್ಸಾಕ್ಟ್ಲಿ. ಸೊ ಅದನ್ನೆಲ್ಲ ನಾನು ಅಂದ್ರೆ ಇಲ್ಲಿ ಓಕೆ ಆದ್ರೆ ಅದಕ್ಕೆ ಹೆಂಗಿದೆ ಒಂದೊಂದು ಹರ್ಡಲ್, ಇಲ್ಲಿ ನಾನು ಪಾಸ್ ಆದ್ನ, ಅಲ್ಲಿ ನಾನು ಪಾಸ್ ಆದ್ನ, ಹಂಗೆ ಫಸ್ಟ್ ನನ್ನ ಸುತ್ತಮುತ್ತ ಅಂದ್ರೆ ನನ್ನ ಜೊತೆ ಸಹಪಾಠಿಗಳು, ಸಹ ನಿರ್ದೇಶಕರು ಒಂದಷ್ಟು ಜನ ಇರ್ತಾರೆ. ನಮ್ಮ ಪೂರ್ಣಿಮಾ ಇರ್ಬೋದು, ಮಲ್ಲಿಕಾ ಅಂತ ಇರ್ಬೋದು, ಒಂದಷ್ಟು ಜನಕ್ಕೆಲ್ಲ ಬರೆದು ಹೇಳೋದು ಹೆಂಗಿದೆ, ಚೆನ್ನಾಗಿದೆ ಅಲ್ಲೊಂದು ಸ್ವಲ್ಪ ನಮ್ಗೆ ಆಸಕ್ತಿ, ಓಕೆ ಡನ್, ಇಲ್ಲಿ ಓಕೆ ಆಯ್ತು ಅಂದ್ರೆ ಮುಂದಕ್ಕೆ. ಪ್ರಕಾಶ್ ಸರ್ ಕೆಲವು ಪ್ರಕಾಶ್ ಸರ್ ಹೆಂಗೆ ಅಂದ್ರೆ ನನಗೆ ಪ್ರಪ್ರಥಮ ವಿಮರ್ಶಕರವರೇ, ನಾನು ಡೈಲಾಗ್ ಬರೆದ ತಕ್ಷಣ ಪ್ರಪ್ರಥಮ ವಿಮರ್ಶಕರವರೇ, ಕೇಳುಗರು ಅವರೇ, ಮಾರ್ಗದರ್ಶಕರು ಅವರೇ. ನಾನು ಏನೇ ಬರೆದ್ರು ಕೂಡ ಅವ್ರು ಚೆನ್ನಾಗಿದೆ ಅಂದಾಗ ತುಂಬಾ ಚೆನ್ನಾಗಿದೆ ಅನ್ನೋರು, ಸುಮಾರಾಗಿದ್ದಾಗ ಇನ್ನು ಮತ್ತೆ ಬರೀರಿ ಅನ್ನೋರು, ಮತ್ತು ಓಕೆ ಅನ್ನೋದು ಓಕೆನವರು, ಬಟ್ ನನ್ನ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಇದು ನಿಂಗೆ ಬರೀರಿ ಅಂತವ್ರು. ಸೊ ಹಂಗಾಗಿ ಪ್ರಕಾಶ್ ಸರ್ ನನಗೆ 3 ವಿಭಾಗಗಳನ್ನು ನಿಭಾಯಿಸಿದ್ರು: ಮಾರ್ಗದರ್ಶಕ, ವಿಮರ್ಶಕ ಮತ್ತು ಪ್ರೇಕ್ಷಕ ಮತ್ತು ಕೇಳಕ, ಇಷ್ಟನ್ನು ನಿಭಾಯಿಸಿದ್ರು. ಕತೆಗೆ ಡೈಲಾಗ್ ಬರೆಯೋದು ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಈಗ ಎಷ್ಟೇ ದೊಡ್ಡ ಸ್ಟಾರ್ ಇದ್ರೂ ಕೂಡ ಕತೆ ಏನ್ ಕೇಳುತ್ತೆ ಅದನ್ನ ಬರಿಬೇಕು. ಒಂದು ದೊಡ್ಡ ಸ್ಟಾರ್ ಅನ್ನೋ ಎಲಿಮೆಂಟ್ ಆಡ್ ಆದಾಗ ಕೆಲವನ್ನ ಸ್ಟಾರ್ಗಾಗಿ ಬರಿಬೇಕು. ಖಂಡಿತ. ಸೊ ಎರಡೂ ಇರುತ್ತೆ. ಖಂಡಿತ. ಸೊ ಅದು ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಬ್ಯಾಲೆನ್ಸ್ ಆಕ್ಟ್ ಅಲ್ಲ, ಅನಿವಾರ್ಯವಾಗಿ ನಾವು ಮಾಡ್ಲೇಬೇಕಾದಂತ ಅನಿವಾರ್ಯ ಇರುತ್ತೆ. ಅಲ್ಲಿ ಏನಂದ್ರೆ ನಾನು ಬರೀ ಕಂಟೆಂಟ್ ಓರಿಯೆಂಟೆಡ್ ಬರೆದ್ರೆ ನಾನು ಸಂಭಾಷಣೆಕಾರ ಆಗ್ತೀನಿ. ಮಾಸ್ ಬರೆದಾಗೆ ನಾನು ಮಾಸ್ ಕತೆ ಅಂದ್ರೆ ಮಾಸ್ ಸ್ಟಾರ್ ಹೇಗೆ, ಹೀರೋಗಳು ಹೆಂಗೆ ಅನ್ನೋದಾಗ ನಮ್ಗೆ ಯಾವಾಗ ಇಲ್ಲಿ ವಿಜುವಲ್ ಬೀಳುತ್ತೆ ಅಂತ ಒಂದು ಅನ್ಸುತ್ತೆ ಗೊತ್ತಾ, ಅವಾಗೆ ನಾವು ಕೂಡ ಹೊರ ಹೊಮ್ಮಕ್ ಸಾಧ್ಯ ಆಗುತ್ತೆ. ನಮ್ಮಲ್ಲಿರೋ ಒಬ್ಬ ಇವನು ಒಂದು ಈ ತರ ಡೈಲಾಗ್ ರೈಟರ್ ಅಂತ. ಸೊ ಅದು ಚಾಲೆಂಜ್ ಆಗಿ ತಗೊಂಡು ಅಲ್ಲಿ ನಿರೂಪಿಸ್ಬೇಕಾಗುತ್ತೆ. ಖಂಡಿತ. ಸೊ ಅದು ನಿಮ್ಗೆ ಎಷ್ಟು ಪ್ಲಸ್ ಅಂತ? 100%, 100ರಲ್ಲಿ 80% ಅದೇ ಪ್ಲಸ್ ಆಗೋದು. ಅಂದ್ರೆ ನಾವು ಅಂದ್ರೆ ಜನ ಸಹಜವಾಗಿ, ಅದು ಅಂದ್ರೆ ನಾವು ಅತಿಶಯೋಕ್ತಿನೂ ಅಲ್ಲ, ಉತ್ಪ್ರೇಕ್ಷನೂ ಅಲ್ಲ. ಅದು ಏನಂದ್ರೆ ನಮ್ಗೆ ಥಿಯೇಟರ್ ಅಲ್ಲಿ ಹೀರೋ ಡೈಲಾಗ್ ಹೊಡೆದ್ರೆ ಸಿಳ್ಳೆ ಬಿಡೋದು 90 ಭಾಗ. ಲಿಖಿತ ಕಂಟೆಂಟ್ಗಳು ಹೊಡೆದಾಗ ಡೈಲಾಗ್ ಚೆನ್ನಾಗಿತ್ತು ಅಂತಾರೆ, ಅದನ್ನ ಎಂಜಾಯ್ ಮಾಡ್ತಾರೆ. ಅದು ಮೌಖಿಕವಾಗಿ ಹರಡೋದು ಕಮ್ಮಿ. ಅದೇ ಹೀರೋ ಡೈಲಾಗ್ ಹೊಡೆದ ಅಂದ್ರೆ ಅದು ಬಹುಬೇಗ ಮೌಖಿಕವಾಗಿ ಹರಡುತ್ತೆ ಮತ್ತು ಪತ್ರಿಕೆಗಳೆಲ್ಲ ಪ್ರಕಟ ಆಗುತ್ತೆ. ಸೊ ಹಾಗಾದ್ಮೇಲೆ ಏನಾಗುತ್ತೆ, ನಮ್ಮ ಹೆಸರು ಚಾಲ್ತಿಗೆ ಬರುತ್ತೆ, ಸುಮಾರು ಸಿನಿಮಾಗಳು ಸಿಗಕ್ಕೆ ಶುರು ಆಗುತ್ತೆ. ಸೊ ಹೀರೋ ಇಂದ ನಡೀತವೆ. ಸೊ ಡೆವಿಲ್ ಸಿನಿಮಾಗ್ ನೀವು ಬರ್ದಿದ್ರಿಂದಾಗಿಯೇ ಕಾಂತರಾಜ್ ಅವರು ಮೇನ್ ಸ್ಟ್ರೀಮಿಗೆ ಬಂದ್ರು ಅಂತ? ಖಂಡಿತ, ಎರಡು ಮಾತಿಲ್ಲ. ಖಂಡಿತವಾಗ್ಲಿ ನೋಡಿ, ನೀವು ಇಂಟರ್ವ್ಯೂ ಮಾಡ್ತಾರಾಗ್ಲಿ, ಇಂಟರ್ವ್ಯೂ ಮಾಡ್ತಾರಾಗ್ಲಿ, ಅಂದ್ರೆ ಅದು ತಪ್ಪಾಗಿ ಅದು ಯಾವ್ದು ಅರ್ಥೈಸ್ಕೊಳಗಿಲ್ಲ. ಸೊ ಆಟೋಮೆಟಿಕ್ ಆಗುತ್ತೆ. ಈಗ ಸುಮ್ಮನೆ ಎಕ್ಸಾಂಪಲ್ ಹೇಳ್ಬೇಕು, ಅದನ್ನ ಹೆಂಗಾರ ತಗೋಬಹುದು. ನಾವು ಕೊಹ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಉತ್ಸುಕತೆಯಿಂದ ನೋಡ್ತೀವಿ ವಿನಃ, ಅಥವಾ 11th ಪ್ಲೇಯರ್ ಆಡ್ಬೇಕಾದ್ರೆ ಅಷ್ಟೊಂದು ಉತ್ಸುಕತೆ ನೋಡಲ್ಲ. ಬಹುತೇಕ ಗೆಲ್ತಾರೆ ಬಿಡು ಅಂತ ಆಫ್ ಮಾಡ್ಬೋದು, ಸೋಲಂಗಿದ್ರೆ ಬೇಡ ಬಿಡ್ಬೋದು ಅಂತ ಬಿಟ್ಟೆ ಬಿಡ್ಬೋದು. ಅದೇ ಕೊಹ್ಲಿ ಆಡ್ಬೇಕಾದ್ರೆ ಇನ್ನೂ ಏನೋ ಆಗ್ಬೋದು, ಹೋಪು. ಸೊ ಅದು ಈ ತರದಾಗ. ಟೀಸರ್ ಬಂದಾಗ ಆ ಟೀಸರ್ ನೋಡಿನೇ ಒಂದು ಈ ದರ್ಶನ್ ಅವರು ಒಂದು ಬೇರೆ ತರನೇ ಇಲ್ಲಿ ಕಾಣಿಸ್ತಾರೆ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಲಾಸ್ಟ್ ಇಯರ್ ಟೀಸರ್, ಫಸ್ಟ್ ಟೀಸರ್ ಬಂದಾಗ ಅವ್ರೊಂದು ಸ್ಮೈಲ್ ಕೊಟ್ಟು ಒಂದು ಡೆವಿಲ್ ಅಂತ ಹೇಳ್ತಾರೆ, ಆ ಡೈಲಾಗ್ ಒಂದು ಬರುತ್ತೆ. ಸೊ ಆ ಫಸ್ಟ್ ಟೀಸರ್ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ನೀವು ಒಬ್ಬ ದೊಡ್ಡ ಸ್ಟಾರ್ಗೆ ಡೈಲಾಗ್ ಬರ್ದಿದ್ದೀರಿ, ಆದ್ರೆ ಒಂದು ಟೀಸರ್ ಬಂದಾಗ ಹೇಗೆ ಅನ್ನಿಸ್ತು? ಆ ಟೀಸರ್ ಬರೋಕ್ಕಿಂತ ಮುಂಚೆ ನಾನು ಅದನ್ನ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಬರೋದಂತ ಡೈಲಾಗು ಕರ್ನಾಟಕದ ಸೂಪರ್ ಸ್ಟಾರ್ ಒಬ್ರು ಹೇಳ್ತಾರನ್ನ, ಆ ಹೆಮ್ಮೆ, ಆ ಖುಷಿ ನನ್ನಲ್ಲಿ ಹಲವಾರು ಇದೇನದಕ್ಕೆ ಏನಂತಾರೆ ಕೆಮಿಕಲ್ ಉತ್ಪತ್ತಿ ಮಾಡ್ಬಿಟ್ಟಿತ್ತು. ನನ್ನ ಎಕ್ಸೈಟ್ಮೆಂಟ್, ಒಬ್ಬ ಸಣ್ಣ ಮಗು ಒಂದು ಎಕ್ಸೈಟ್ಮೆಂಟ್, ಹೊಸ ಒಂದು ಆಟಿಕೆ ತಗೊಂಡಾಗ ಅಥವಾ ತಾನು ನಿರೀಕ್ಷೆ ಪಡಿದ ಒಂದು ಗೇಮ್ ತಗೊಂಡಾಗ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೋ, ನಾನು ಅಷ್ಟು ಎಕ್ಸೈಟ್ಮೆಂಟ್ ಆಗಿದೆ. ಸೊ ಅದು ನೋಡಿದಾಗ ನನ್ನ ಕನಸು ಸಾಕಾರ ಆಯ್ತು ಅನ್ನೋ ಒಂದು ಸಮಾಧಾನ ಸಿಕ್ತು. ಇವತ್ತು ಟ್ರೈಲರ್ ಬಂದಿದೆ. ಇದು ನನ್ನ ಮಗ ನನ್ನ ಮಗಳು ಹುಟ್ಟಿದಾಗ ಎಷ್ಟು ಸಂತೋಷ ಪಟ್ನು, ಇದು ಒಂದು ನನ್ನ ಕೂಸು ಅಂತ ಹುಟ್ಟು ಅಂತ ಅಷ್ಟೇ ಸಂತೋಷ ಪಟ್ಟು. ಟ್ರೈಲರ್ ನೋಡಿದಾಗ ಏನ್ ಅನಿಸ್ತು? ಅಂದ್ರೆ ಓವರ್ ಆಲ್ ಆಗಿ ಒಂದು ಟ್ರೈಲರ್ನ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಪ್ರಕಾಶ್ ಸರ್. ಅಂದ್ರೆ ದರ್ಶನ್ ಅವರ ರೆಗ್ಯುಲರ್ ಪ್ಯಾಟರ್ನ್ ಟ್ರೈಲರ್ ಅಲ್ಲ ಇದು. ನನಗೆ ನೋಡಿದಾಗ ಅನ್ಸಿದ್ದು, ಇಲ್ಲಿ ಡೈಲಾಗ್ನು ಹೆಚ್ಚು ಹೇಳಿಸಿಲ್ಲ, ಅಂದ್ರೆ ಟ್ರೈಲರ್ ನಲ್ಲಿ ಅವರು ಡೈಲಾಗ್ನು ಹೆಚ್ಚು ಹೇಳಿಲ್ಲ, ಕಥೆನೂ ಹೆಚ್ಚಾಗಿ ಹೇಳಿಲ್ಲ, ಬೇರೆ ರೀತಿಯಲ್ಲೇ ಟ್ರೈಲರ್ ನ ಕಟ್ ಮಾಡಿದ್ದಾರೆ. ಖಂಡಿತ ನಮ್ಮ ಮೂಲ ಉದ್ದೇಶ ಏನಿತ್ತು ಅಂದ್ರೆ ಅದು ಇದಕ್ಕೆ ಸಾಕಾರ ಆಗಿದೆ. ಏನು ಅಂತಂದ್ರೆ ಕತೆ ಹೇಳ್ಬೇಕು, ಹೇಳ್ದಂಗೆ ಇರ್ಬೇಕು. ದರ್ಶನ್ ಸರ್ ಹಿಂಗಿರ್ಬೇಕು, ಹಿಂಗಿರ್ಬಾರ್ದು. ಸೊ ಡೈಲಾಗ್ ಹಿಂಗಿರ್ಬೇಕು, ಹಿಂಗ ಅಂದ್ರೆ ಜನಕ್ಕೆ ಥಿಯೇಟರ್ ನಮ್ಗೆ ಏನು ಅಂದ್ರೆ ಇದು ಒಂದು ಕಾಯಿನ್ ಹಾಕ್ಬಿಡೋದು, ಜನಕ್ಕೆ ಎನ್ಹಾನ್ಸ್ ಮಾಡಕ್ಕೆ, ನೀವು ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ. ಸೊ ಆತರ ಕಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಆತರ ಕಟ್ ಮಾಡಿದ್ವಿ. ಸೆಟ್ಟಿಗೆ ಹೋಗ್ತಿದ್ರ ಎವ್ರಿ ಡೇ ನಾನು ಡೈಲಾಗ್ ರೈಟರ್ ಆಗಿದ್ರಿಂದ, ಅಂದ್ರೆ ಎಲ್ಲಾ ಡೈಲಾಗ್ ರೈಟರ್ ನನಗೆ ಅದು ಐಡಿಯಾ ಇಲ್ಲ. ಸೊ ನಾನು ಡೈಲಾಗ್ ರೈಟರ್ ಆಗಿದ್ದ, ನಾನು ಸ್ಕ್ರೀನ್ ಕಥೆಯ ಪ್ರಾಥಮಿಕ ತಳಹಪಾಯದಿಂದ ನನ್ನ ಜೊತೆ ಇರೋದ್ರಿಂದ ಸರ್ ಹೇಳಿದ್ರು ನೀವು ಜೊತೆಗೆ ಇದ್ಬಿಡಿ ಅಂತ. ಪ್ರತಿ ದಿವಸನೂ ಹೋಗ್ತಾ ಇದ್ದೆ. ಸಾಂಗ್ ಫೈಟ್ ಅಲ್ಲಿ ಕಡಿಮೆ ಭಾಗ ಇದ್ದೀನಿ, ಪೂರ್ತಿ ಇಲ್ಲ ಅಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಫಾರಿನ್ ನಾನು ಹೋಗಿಲ್ಲ. ಇಲ್ಲಿ ನಡೆದಂತ ಕಾಲದಲ್ಲಿ ಈಗ 3 ದಿವಸ ಸಾಂಗ್ ಇದ್ರೆ ಮೇ ಬಿ 1-2 ದಿವಸ ಹೋಗಿರ್ಬೋದು, 4 ದಿವಸ ಫೈಟ್ ಇದ್ರೆ 1-2 ಡೇಸ್ ಹೋಗಿರ್ಬೋದು. ಸೊ ಸಿನಿಮಾ ಶೂಟಿಂಗ್ ಅಲ್ಲಿ ನಾನು ಒಂದು 90-92% ಖಂಡಿತ ಇದೆ. ಡೈಲಾಗ್ ಈಗ ಬರೆಯೋದ್ ರೀತಿಯಲ್ಲಿ ಏನಾಗುತ್ತೆ, ಕೆಲವು ಸಲ ಮುಂಚೆನೆ ಡೈಲಾಗ್ ಬರೆದು ಏನಿರುತ್ತೆ ಅದನ್ನು ಶೂಟ್ ಮಾಡೋದೊಂದು ಪ್ರೋಸೆಸ್. ಬಟ್ ಇತ್ತೀಚೆಗೆ ಒಂದಷ್ಟು ಇಂಡಸ್ಟ್ರಿ ಅಪ್ಡೇಟ್ ಹೆಂಗಾಗಿದೆ ಅಂದ್ರೆ,
ನಿತ್ಯವೂ ಒಂದಷ್ಟು ಹೊಸ ಹೊಸದನ್ನ ಆಡ್ ಮಾಡ್ತಾ ಹೋಗೋದು. ಈಗ ನೀವು ಹೇಳಿದ್ರಿ ಮೊದ್ಲೆಲ್ಲ ಡೈಲಾಗ್ ರೈಟರ್ ಸೆಟ್ಟಿಗೆ ಹೋಗ್ತಿದ್ರಲ್ಲ, ನನಗೆ ಗೊತ್ತಿಲ್ಲ, ಅಂದ್ರೆ ನನಗೆ ಗೊತ್ತಿರೋ ಹಂಗೆ ಹೋಗ್ತಿರ್ಲಿಲ್ಲ ಅಂತ. ಇರ್ಬೋದು. ಸೊ ನಿಮಗೆ ಡೈಲಾಗ್ ಪ್ರತಿ ದಿನಾನು ಒಂದೊಂದು ಬದಲಾವಣೆಗಳನ್ನ ಮಾಡುವಂತ ಪ್ರಕ್ರಿಯೆ ಇಲ್ಲ ಆಯ್ತಾ ಡೆವಿಲ್ ಅಲ್ಲಿ? ಪ್ರತಿದಿನ ಆಗದೆ ಹೋದ್ರು ಇದೇನು ಸಂಭಾಷಣೆ ಅನ್ನೋದು ಹೆಂಗೆ ಅಂದ್ರೆ, ನಾವು ಆಲ್ಮೋಸ್ಟ್ ಅಲ್ಲಿ ಶೂಟಿಂಗ್ ಹೋಗಿ ನಾಳೆ ಅಥವಾ ನಾಳೆ ಅಂದ್ರೆ ಅತಿಶಯೋಕ್ತಿ, ಒಂದು ವಾರ ಮುಂಚೆ ಯೂಟ್ಯೂಬ್ ಅಪ್ಲೋಡ್ ಮಾಡೋವರೆಗೂ ಇದು ಸಣ್ಣ ಪುಟ್ಟ ಬದಲಾವಣೆ. ಫಾರ್ ಎಕ್ಸಾಂಪಲ್ ನಾವೇನೋ ಅನ್ಕೊಂಡಿರ್ತೀವಿ, ಇದೊಂದು ಡೈಲಾಗ್ ಹಾಕ್ಬೋದು ಅನ್ಸಿರುತ್ತೆ, ಅಥವಾ ಅವರು ರಾ ಹೇಳೋರು ರೇ ಹೇಳಿರ್ತಾರೆ, ಆ ಅನ್ನೋರು ಹಾ ಅಂದಿರ್ತಾರೆ. ಸೊ ಈ ಬದಲಾವಣೆಗಳಿಗೋಸ್ಕರ ಆಗ್ತಾ ಇರುತ್ತೆ. ಸೊ ಪ್ರತಿದಿನ ಸಂಭಾಷಣೆ, ಇಡೀ ಸಂಭಾಷಣೆ ಬದಲಾಗಿಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳು ನಿರಂತರ ಪ್ರಕ್ರಿಯೆ. ದರ್ಶನ್ ಅವ್ರನ್ನ ನೀವು ಯಾವಾಗ ಫಸ್ಟ್ ಭೇಟಿಯಾಗಿ? ನಾನು ಫಸ್ಟ್ ಭೇಟಿಯಾಗಿದ್ದು ದರ್ಶನ್ ಸರ್ ಆಫೀಸಿಗೆ ಬಂದಿದ್ರು. ಪ್ರಕಾಶ್ ಸರ್ ಅವ್ರ ಜೊತೆ ಅವ್ರದ್ದು ಒಡನಾಟ ತುಂಬಾ. ಅವರು ಪ್ರಕಾಶ್ ಸಾರು ಮತ್ತೆ ದರ್ಶನ್ ಸರ್ ಇಬ್ರು ನಿರ್ದೇಶಕ ನಟ ಅನ್ನೋದಕ್ಕಿಂತ ಅವರಿಬ್ಬರ ಮಧ್ಯೆ ಬೇರೆವಾದ ಒಂದು ಸ್ನೇಹ ವಿಶ್ವಾಸ ಇದೆ. ಸೊ ಆ ಕಾರಣಕ್ಕೆ ದರ್ಶನ್ ಸರ್ ಆಫೀಸಿಗೆ ಬಂದಿದ್ರು. ನಾನು ಅಲ್ಲಿ ಫಸ್ಟ್ ಅವ್ರನ್ನ ನೋಡಿದ್ದು, ಫಸ್ಟ್ ಮಾತಾಡಿದ್ದು ಡೆವಿಲ್ ಸಿನಿಮಾಗಾಗಿ. ಖಂಡಿತ. ಅದಕ್ಕಿಂತ ಮೊದಲು ಯಾವತ್ತೂ ಭೇಟಿಯಾಗಿ? ವೈಯಕ್ತಿಕವಾಗಿ ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿಲ್ಲ. ನನ್ನ ಸ್ನೇಹಿತ ತುಷಾರ್ ರಂಗನಾಥ್ ಅಂತ ಇದ್ದ, ಅವ್ನು ಸುಂಟ್ರಗಾಳಿಗೆ ಕತೆ ಚಿತ್ರಕಥೆ ಬರೆದಿದ್ದ. ಸೊ ಅವನ ಜೊತೆಯಲ್ಲಿ ನಾನು ಸೆಟ್ಗೆ ಹೋಗಿದ್ದೆ. ಸೊ ನಾನು ಅಂದ್ರೆ ಕಡ್ಡಿಪುಡಿಯಿಂದ ನಾನು ನೇರವಾಗಿ ಪ್ರತ್ಯಕ್ಷವಾಗಿ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಸುಂಟ್ರಗಾಳಿಯಿಂದ ಪರೋಕ್ಷವಾಗಿ ಮಾಡ್ತಾ ಇದ್ವಿ. ಆಗಾಗ ಅಲ್ಲಲ್ಲಿ ಇಲ್ಲಿ ಶೂಟಿಂಗ್ ಇದ್ದಾಗ ದರ್ಶನ್ ಸರ್ ನೋಡಿದ್ದೀನಿ. ವೈಯಕ್ತಿಕವಾಗಿ ಯಾವತ್ತೂ ಮಾತಾಡ್ಸಿಲ್ಲ. ಆ ಒಂದು ಕನಸು ಅಥವಾ ಆ ಒಂದು ಆಸೆ ಈಡೇರಿದ್ದು ಡೆವಿಲ್ ಮೂಲಕ. ಹೇಗಿತ್ತು ದರ್ಶನ್ ಅವ್ರ ವ್ಯಕ್ತಿತ್ವ? ಎಲ್ಲರಿಗೂ ಗೊತ್ತು, ಅವರು ತುಂಬಾ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಹೀರೋಗಳಿದ್ದಾರೆ ತುಂಬಾ ಸ್ನೇಹ ಜೀವಿಗಳು. ಅವ್ರು ಎಷ್ಟೇ ದೊಡ್ಡವರು ಇರ್ಲಿ, ಎಷ್ಟೇ ಚಿಕ್ಕವರು ಇರ್ಲಿ, ಎಲ್ರನ್ನು ಒಂದೇ ರೀತಿ ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ರೀತಿ. ಸೊ ದರ್ಶನ್ ಅವರು ಫಸ್ಟ್ ನಿಮ್ಮನ್ನ ಒಬ್ಬ ಡೈಲಾಗ್ ರೈಟರ್ ಆಗಿ ಅಥವಾ ನಿಮ್ಮನ್ನ ಒಬ್ಬ ಭೇಟಿ ಅಂತ ಮಾಡಿದಾಗ ಹೇಗಿತ್ತು ಅವ್ರ ಕಡೆಯಿಂದ? ಒಂದು ಟು ಬಿ ಆನೆಸ್ಟ್ ಹೇಳ್ಬೇಕು ಅಂದ್ರೆ, ನಾನು ತುಂಬಾ ಕಡಿಮೆ ಒಡನಾಟ ಅವ್ರ ಜೊತೆ. ಅಂದ್ರೆ ನಾನು ಪ್ರಕಾಶ್ ಸರ್ಗೆ ಹೇಳ್ತಾ ಇದ್ದೆ, ಪ್ರಕಾಶ್ ಸರ್ ದರ್ಶನ್ ಸರ್ಗೆ ರೀಡಿಂಗ್ ಕೊಡೋರು. ಬಹುತೇಕ 90 ಭಾಗ ಅದು ಹಂಗೆ ನಡೆದಿರೋದು. ಸೊ ನನ್ನ ಡೈಲಾಗ್ ರೈಟರ್ ಅಂತ ಪರಿಚಯ ಮಾಡಿಸಿದಾಗ ಚೆನ್ನಾಗಿ ಬರೀರಿ ಅಂತ ಹೇಳಿದ್ರು. ಚೆನ್ನಾಗಿ ಬರೆದು ಅವ್ರು ಕೇಳಿದ ಮೇಲೆ ಚೆನ್ನಾಗಿ ಬರ್ದಿದ್ದೀರಾ ಅಂದ್ರು. ಅದು ಬಿಟ್ರೆ ಎದುರುಗಡೆ ಸಿಕ್ಕಿದ್ರೆ ಗುಡ್ ಮಾರ್ನಿಂಗ್ ಅಂದ್ರೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ಊಟ ಆಯ್ತು ಅಂದ್ರೆ ಊಟ ಆಯ್ತು, ಸಂಜೆ ಬಾಯ್ ಅಂದ್ರೆ ಬಾಯ್, ಅಷ್ಟೇ. ಇಷ್ಟು ನಮ್ಮಿಬ್ಬರ ನಡುವೆ ಮಾತುಕತೆ ನಡೆದಿದ್ದು. ಡೈಲಾಗ್ ವಿಚಾರದಲ್ಲಿ ನಿಮ್ ಜೊತೆ ಏನು ನನ್ನ ಮಾತಾಡಿ? ಜೊತೆ ಒಂದು ಸತಿ ಮಾತ್ರ ಹೇಳಿದ್ದೇನು ಅಂತಂದ್ರೆ, ಡೈಲಾಗ್ ರೈಟರ್ ಆಗಿ ಯಾವುದೇ ಬೇರೆ ನಟನಿಗಾಗ್ಲಿ ಬೇರೆ ಫ್ಯಾನ್ಸ್ಗಾಗ್ಲಿ ಯಾವುದೇ ಕಾರಣಕ್ಕೂ ಹರ್ಟ್ ಆಗಬಾರ್ದು, ಕೌಂಟರ್ ಕೊಡಬಾರ್ದು. ಆ ತರ ಡೈಲಾಗ್ ಇಲ್ಲಿ ಚೆನ್ನಾಗಿ ಬರೀರಿ ಅದನ್ನ ಹೇಳಿದ್ರು. ಇದನ್ನ ಖಂಡ ತುಂಡವಾಗಿ ಹೇಳಿದ್ರು, ಯಾರಿಗೂ ಹರ್ಟ್ ಆಗಬಾರ್ದು. ಆ ಫಿಲಮ್ ಇಂದ ಇನ್ನೊಬ್ಬನ ಹರ್ಟ್ ಮಾಡೋದು, ಇನ್ನೊಬ್ಬನ ತೇಜೋವಧೆ ಮಾಡೋದು, ಇದ್ಯಾವುದು ನಡೀಬಾರ್ದು. ಪಿಕ್ಚರ್ಗೆ ಏನ್ ಬೇಕು, ನಮ್ಮ ಹೀರೋಯಿಸಮ್ಗೆ ಏನ್ ಬೇಕಾದ್ರೆ ಬರೀರಿ, ಇನ್ನೊಬ್ಬರನ್ನ ತೇಜೋವಧೆ ಮಾಡೋದು ಡೈಲಾಗ್ ಯಾವುದೇ ಬರಿಬೇಡಿ. ಖಂಡಿತವಾದ ಖಂಡ ತುಂಡವಾಗಿ ಹೇಳುದು. ಪ್ರಕಾಶ್ ಸರ್ ತೃಪ್ತರಾಗಿದ್ದಾರಾ ನಿಮ್ಮ ಡೈಲಾಗು ಅಥವಾ ಓವರ್ ಆಲ್ ಸಿನಿಮಾ? ಇದು ಹಿಂಗದ ದಾಹ ಅಂತ. ತೃಪ್ತರಾಗಿದ್ರೆ ಸಮಾಧಾನ ಆಗಿರ್ಬೋದು ಅಥವಾ ಸಂತೋಷ ಕೊಟ್ಟಿರ್ಬೋದು. ತೃಪ್ತರಾಗಿರೋದು ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಇದೆಲ್ಲ ಇದು ಏನಂದ್ರೆ ಕ್ರಿಯೇಟಿವ್ ಕೆಲಸಗಳು. ಸಹಜವಾಗಿ ತೃಪ್ತಿ ಅನ್ನೋದಕ್ಕಿಂತ ಸಮಾಧಾನ ಕೊಟ್ಟಿರ್ತವೆ, ಸಂತೋಷ ಕೊಟ್ಟಿರ್ತವೆ. ತೃಪ್ತಿ ಕೊಡೋದು ನಿರಂತರ ಪ್ರಕ್ರಿಯೆ. ಅಂದ್ರೆ ಪ್ರತಿಯೊಬ್ಬ ನಟನಿಗೂ ಅದು ನೋಡಿದ್ರೆ ಇನ್ನೂ ಏನೋ ಮಾಡ್ಬೋದಾಯ್ತು ಅನ್ಸುತ್ತೆ. ನಾನು ಬರ್ದಿದ್ಮೇಲೆ ಅದು ಇನ್ನೊಬ್ರು ಕೌಂಟರ್ ಕೊಟ್ಟಾಗ ಇದಕ್ಕೆ ಇನ್ನೊಂದು ಬರಿಬೋದಾಗಿತ್ತು ಅನ್ಸುತ್ತೆ. ಸೊ ಅವ್ರಿಗೂ ಹಂಗ ಅನ್ಸಿರ್ಬೋದು, ಬಟ್ ಕಂಪ್ಲೀಟ್ ಹ್ಯಾಪಿ ಇರ್ಬೋದು. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.